ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಫಾಜಿಲ್ ತಮ್ಮ ಆದಿಲ್ ಸುಹಾಸ್ನ ಕೊಲೆಗೆ 5 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿರೋದು ಕೂಡ ಗೊತ್ತಾಗಿದೆ. ಆದರೆ ಈ ಪ್ರಕರಣ ಬೆಳಕಿಗೆ ಬರುವ ಮುಂಚೆ ಸ್ಪೀಕರ್ ಯುಟಿ ಖಾದರ್ ಫಾಜಿಲ್ ಅವರ ಕುಟುಂಬ ಈ ಪ್ರತೀಕಾರ ಮಾಡಿಲ್ಲ ಅಂತ ಹೇಳಿದ್ರು. ಇದು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು. ಸರ್, ಏನು ಹೇಳ್ತೀರಿ? ಈಗ ಸುಪಾರಿ ಕೊಟ್ಟಿರೋದು ಬೆಳಕಿಗೆ ಬಂದಿದೆ. ಅದರ ನಡುವೆ ಸ್ಪೀಕರ್ ಅವರು ಮುನ್ನೆನೆ ಹೇಳಿಕೆ ಕೊಟ್ಟಿದ್ದಾರೆ, ಇದು ಪ್ರತೀಕಾರ ಅಲ್ಲ ಅಂತ ಹೇಳಿ. ಏನು ದ್ವಂದ್ವ ನಡೆ ಅವರು? ನೋಡಿ, ಮೊದಲನೇದಾಗಿ ಸ್ಪೀಕರ್, ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಆದಂಥ ಯುಟಿ ಖಾದರ್ ಅವರು ಮೊದಲು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟ ನಂತರ ಅವರು ಪಬ್ಲಿಕ್ಕಿಗೆ ಫೇಸ್ ತೋರಿಸ್ಬೇಕು. ಯಾಕಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಆಗುತ್ತಿರುವಂಥ ಸಂದರ್ಭದಲ್ಲಿ ಇವರು ಪ್ರೆಸ್ಸಿಗೆ ಹೋಗ್ತಾರೆ. ಪ್ರೆಸ್ಸಲ್ಲಿ ಹೋಗಿ ಒಬ್ಬ ದೋಷಿ ಯಾರಿದ್ದಾನೆ, ಇವತ್ತು ಮುಖ್ಯ ದೋಷಿ ಯಾರು, ಇಡೀ ಒಂದು ಈ ಮರ್ಡರಿಗೆ ದುಡ್ಡನ್ನು ಕೊಟ್ಟಿದ್ದಾನೆ, ದುಡ್ಡನ್ನು ಕೊಟ್ಟು ಮರ್ಡರ್ ಮಾಡಿಸಿದ್ದಾನೆ ಅನ್ನುವಂಥ ಇವತ್ತು ಪೊಲೀಸ್ ಕಮಿಷನರ್ ಹೇಳ್ತಾರೆ. ಅವರ ಹೆಸರನ್ನು ಹೇಳಿ ಒಂದು ನಿರಪರಾಧಿ ಅನ್ನುವಂಥ ಘೋಷಣೆಯನ್ನ, ಜಡ್ಜ್ಮೆಂಟ್ ಅನ್ನ ಖಾದರ್ ಮಾಡ್ತಾರೆ. ಖಾದರ್ ಯಾವ ಮುಖದಲ್ಲಿ ಹಿಡ್ಕೊಂಡು ಇವರು ಪಬ್ಲಿಕ್ ಅನ್ನ ಫೇಸ್ ಮಾಡ್ತಾರೆ? ನಮಗೆಲ್ಲರಿಗೂ ಸಹ ಹಿತವಚನವನ್ನು ನೀಡ್ತಾ ಇರ್ತಾರೆ ಅಲ್ಲಿ ಮೇಲೆ ಕುಳಿತುಕೊಂಡು. ಇಲ್ಲಿ ಮರ್ಡರ್ ಅಪರಾಧಿ ಅನ್ನೋ ಒಬ್ಬ ಮರ್ಡರ್ ಯಾರು ದೋಷಿ ಇದ್ದಾನೆ ಅವನನ್ನ ನಿರಪರಾಧಿ ಅನ್ನುವಂಥ ಘೋಷಣೆ ಮಾಡ್ತಾರೆ. ಅವರು ಈ ಇಡೀ ಇನ್ವೆಸ್ಟಿಗೇಷನ್ ಹಾದಿ ತಪ್ಪಿಸುವಂತ ಪ್ರಯತ್ನವನ್ನ ಖಾದರ್ ಅವರು ಮಾಡ್ತಾ ಇದ್ದಾರೆ. ಖಾದರ್ ಅದಕ್ಕಾಗಿ ಮೊದಲು ರಿಸೈನ್ ಮಾಡಬೇಕು. ಇವತ್ತು ಗೃಹ ಸಚಿವರು ಮುಸ್ಲಿಂ ಮುಖಂಡರ ಸಭೆಯನ್ನ ಮಾಡಿದ್ದಾರೆ. ಈಗಾಗಲೇ ನೀವು ಪ್ರೆಸ್ ಮೀಟ್ ಮಾಡಿ ಆಕ್ರೋಶನ ಹೊರ ಹಾಕಿದ್ರಿ, ನಮ್ಮನ್ನು ಕೂಡ ಕರಿಬೇಕಿತ್ತು ಅಂತ ಹೇಳಿ. ಏನ್ ಹೇಳ್ತೀರಿ ಅವರ ನಿರ್ಧಾರ? ನೋಡಿ, ಜಿಲ್ಲಾ ಸಚಿವರು ಯಾರು ದಿನೇಶ್ ಗುಂಡೂರಾವ್ ಅವರು ಮತ್ತು ಹೋಮ್ ಮಿನಿಸ್ಟರ್ ಆದಂಥ ಡಾಕ್ಟರ್ ಪರಮೇಶ್ವರ್ ಅವರು ಇಬ್ಬರು ಮಂಗಳೂರಿಗೆ ಬರ್ತಾರೆ. ನಿನ್ನೆ ಇಡೀ ಮಂಗಳೂರು ಬಂದ್ ಆಗಿದೆ. ಮಂಗಳೂರಲ್ಲಿ 141 ಸೆಕ್ಷನ್ ಇನ್ನೂ ಸಹ ಜಾರಿಯಲ್ಲಿದೆ. ಈ ಸಂದರ್ಭದಲ್ಲಿ ಮಂಗಳೂರಿಗೆ ಬಂದಂತ ಇವರಿಬ್ಬರು ಸಚಿವರುಗಳು ಸೀದಾ ಹೋಗಿ ಮುಸ್ಲಿಂ ಮುಖಂಡರೊಂದಿಗೆ ಮೀಟಿಂಗ್ಗಳನ್ನು ಮಾಡ್ತಾರೆ ಮತ್ತು ಅವರಿಗೆ ಆಶ್ವಾಸನೆ ಕೊಡ್ತಾರೆ, ನಾವು ನಿಮ್ಮೊಂದಿಗೆ ಇದ್ದೇವೆ ಅನ್ನುವಂಥದ್ದು. ನಾವು ನಿಮ್ಮೊಂದಿಗೆ ಯಾವುದಕ್ಕಾಗಿ ಇದ್ದೇವೆ? ಇವರು ಏನು ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ? ಕೊಲೆ ಆಗಿದ್ದು ಹಿಂದೂ ಕಾರ್ಯಕರ್ತ, ನೀವು ಹಿಂದೂ ಮುಖಂಡರನ್ನ ಕರೀದೆ ನೀವು ಮುಸ್ಲಿಂ ಮುಖಂಡರೊಂದಿಗೆ ಈ ವಿಷಯದಲ್ಲಿ ಮೀಟಿಂಗ್ ಅನ್ನು ಮಾಡಿ ಅವರಿಗೆ ಅಭಯವನ್ನು ಕೊಡ್ತೀರಿ. ಅಟ್ಲೀಸ್ಟ್ ಅಡ್ಮಿನಿಸ್ಟ್ರೇಷನ್ನ ಒಂದು ಭಾಗವಾದಂಥ ಚುನಾಯಿತ ಜನಪ್ರತಿನಿಧಿಗಳು, ಶಾಸಕರುಗಳು ನಾವೆಲ್ಲ ಯಾರು ಇದ್ದೇವೆ, ನಮ್ಮನ್ನು ಕರೆದು ಈ ಪರಿಸ್ಥಿತಿಯ ಬಗ್ಗೆ, ಜಿಲ್ಲೆಯ ಪರಿಸ್ಥಿತಿಯ ಬಗ್ಗೆ ಏನೇ ಒಂದು ಚರ್ಚೆ ಮಾಡುವುದಿಲ್ಲ. ನೀವು ಮುಸ್ಲಿಂ ಮುಖಂಡರೊಂದಿಗೆ ಚರ್ಚೆ ಮಾಡಲಿಕ್ಕೆ ನಿಮಗೆ ಅವಕಾಶ ಇರ್ತದೆ, ಸಮಯ ಇರ್ತದೆ. ಪುನಃ ಅವರಲ್ಲೇ ನೀವು ಬಯಸ್ಕೊಳ್ತೀರಾ, ಹೊಗಳಿಸ್ಕೊಳ್ತೀರಾ, ಬೇರೆ ವಿಷಯ. ನೀವು ಅವರಿಗೆ ಪ್ರಾಮಿಸ್ ಅನ್ನ ಮಾಡಿ ಬರ್ತೀರಿ. ನಿಮ್ಮಿಂದ ನಾವು ಯಾವ ರೀತಿಯ ನ್ಯಾಯವನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಹಾಗಾಗಿ ನಾವು ಎನ್ಐಎ ತನಿಖೆಗೆ ಕೇಳ್ತಾ ಇದ್ದೇವೆ. ಈಗ ಅವರು ಪ್ರೆಸ್ ಮೀಟ್ ಅಲ್ಲಿ ಒಂದು ಮಾತು ಹೇಳಿದ್ರು, ಒಬ್ಬ ಕೊಲೆ ಆರೋಪಿ ಕ್ರಿಮಿನಲ್ ಅನ್ನ ಸುಹಾಸ್ ಶೆಟ್ಟಿಯನ್ನ ಹೀರೋ ತರ ವಿಜೃಂಭಣೆ ಮಾಡ್ತಿದ್ದಾರೆ ಆ ಪಕ್ಷದವರು ಅಂತ ಹೇಳಿ. ಏನ್ ಹೇಳ್ತೀರಿ? ನೋಡಿ, ಕಾನೂನು ಸುವ್ಯವಸ್ಥೆಯನ್ನ ಇವರಿಗೆ ಕರ್ನಾಟಕದಲ್ಲಿ ಉಳಿಸ್ಕೊಳ್ಳಿಕ್ಕೆ ಸರಿ ಮಾಡಲಿಕ್ಕೆ ಆಗಲಿಲ್ಲ. ಈ ಹೋಮ್ ಮಿನಿಸ್ಟರ್ ಹತ್ರ ನೀವು ಏನು ಕೇಳಿದ್ರು ಸಹ ನನಗಿನ್ನು ಗೊತ್ತಿಲ್ಲ, ನಾನು ಆಮೇಲೆ ವಿಚಾರಿಸಿ ತಿಳಿಸ್ತೇನೆ ಅಂತ ಹೇಳುವಂತ ಒಂದು ಹೋಮ್ ಮಿನಿಸ್ಟರ್ ಇವರು. ಇಲ್ಲಿಯ ಜಿಲ್ಲಾ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಅವರು ಬೆಂಗಳೂರಲ್ಲಿ ಕುಳಿತುಕೊಂಡು ಆನ್ಲೈನ್ ಮೂಲಕ ಟ್ವೀಟ್ ಮಾಡ್ಕೊಂಡು ಇರ್ತಾರೆ ವಿನಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಇಲ್ಲಿಯ ಸಮಸ್ಯೆಗಳಿಗೆ ಪರಿಹಾರ ಮಾಡುವಂತ ಅಥವಾ ಸ್ಪಂದನೆ ಮಾಡುವಂತ ಕೆಲಸ ಮಾಡದಂತಹ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಿಸ್ಟರ್ ದಿನೇಶ್ ಗುಂಡೂರಾವ್ ಅವರು. ಇವರು ಇಲ್ಲಿ ಬಂದ್ಕೊಂಡು ಇಡೀ ಇನ್ವೆಸ್ಟಿಗೇಷನ್ ಹಾದಿ ತಪ್ಪಿಸುವಂತ ಪ್ರಯತ್ನವನ್ನ ಯುಟಿ ಖಾದರ್ ಅವರು ಮಾಡ್ತಾ ಇದ್ದಾರೆ. ಇವ್ರ ನಡುವೆಯಲ್ಲಿ ಜನರ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯ ಭಾವನೆಗಳು ಬರಬೇಕನ್ನೋದ್ರ ಮನಸ್ಸಲ್ಲಿಟ್ಕೊಂಡು ಆ ಸತ್ತಂತ ವ್ಯಕ್ತಿಯ ಮನೆಯವರಿಗೆ ಮನಸ್ಸಿಗೆ ನೋವಾಗುವಂತ ರೀತಿಯಲ್ಲಿ ಅವನ ಹಿಸ್ಟ್ರಿ ಹೀಗಿದೆ, ಅವರ ಮನೆಯವರ ಹಿಸ್ಟ್ರಿ ಹೀಗಿದೆ, ಅವರ ಸ್ನೇಹಿತರ ಹಿಸ್ಟ್ರಿ ಹೀಗಿದೆ ಅನ್ನೋರ ಬದಲು ಅವರ ಕೆಲಸ ಏನಿದೆ, ಲಾ ಅಂಡ್ ಆರ್ಡರ್ ಅನ್ನ ಸರಿಯಾಗಿ ಇಟ್ಕೊಳ್ಳುವಂತ ಕೆಲಸ ಫೇಲಿಯರ್ ಏನಾಗಿದೆ ಈ ಸ್ಟೇಟ್ ಗವರ್ಮೆಂಟ್, ಅದನ್ನ ಸರಿಪಡಿಸ್ಕೊಡ್ಲಿ. ಬಾಯಿ ಬಂದಾಗೆ ಮಾತಾಡ್ಲಿಕ್ಕಿಂತ ಮುಂಚೆ, ಬೇರೆಯವರ ಮನಸ್ಸನ್ನ ನೋವು ಮಾಡಿಸ್ಲಿಕ್ಕಿಂತ ಮುಂಚೆ ನಿಮ್ಮ ಯೋಚನೆ, ಆಲೋಚನೆ, ಯೋಜನೆ ಏನಂತ ನೀವು ಡೈರೆಕ್ಟ್ ಆಗಿ ನೀವು ಒಂದೇ ಹೇಳಿ, ನಮ್ಗೆ ಅರ್ಥ ಆಗಿದೆ. ಈಗ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಮಾಡೋದ ಬಗ್ಗೆ ಜಿಲ್ಲೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಪ್ರಚೋದನಕಾರಿ ಭಾಷಣ ಮಾಡಿದ್ರೆ ಹುಷಾರ್ ಅಂತ ಕೂಡ ಹೇಳಿದ್ದಾರೆ. ಏನ್ ಹೇಳ್ತಾರೆ? ನೋಡಿ, ಅವರು ಆಂಟಿ ಕಮ್ಯುನಲ್ ಫೋರ್ಸ್ ಏನಂತ ಮಾಡ್ತಾ ಇದ್ದಾರೆ. ಹಿಂದೆ ಸಹ ಒಂದ್ಸತಿ ಅನೌನ್ಸ್ ಮಾಡಿದ್ರು, ಆಮೇಲೆ ಮುಂದೆ ಹೋಗ್ಲಿಲ್ಲ. ಈಗ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಚೋದನಕಾರಿ ಭಾಷಣ ಮತ್ತೊಂದು ಇದೊಂದು ಏನು ಸಹ ಅಲ್ಲ. ಇದು ಆಂಟಿ ಹಿಂದೂ ಫೋರ್ಸ್ ಅನ್ನ ಇವರು ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಕರಾವಳಿ ಪ್ರದೇಶದಲ್ಲಿ ಆಂಟಿ ಹಿಂದೂ ಫೋರ್ಸ್ ಅನ್ನ ಮಾಡಿ ಇಲ್ಲಿನ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳಿರ್ಬೋದು, ಹಿಂದೂ ಸಂಘಟನೆಯ ನಾಯಕರುಗಳಿರ್ಬೋದು, ಹಿಂದೂಗಳ ಧ್ವನಿ ಇರ್ಬೋದು, ಇದನ್ನ ಹಿಸಿಕಿ ಹಾಕುವಂತ ಪ್ರಯತ್ನ, ಪೊಲೀಸ್ ಫೋರ್ಸ್ ಅನ್ನ ಯೂಸ್ ಮಾಡಿ ಮಾಡುವಂತ ಪ್ರಯತ್ನ ಹೋಮ್ ಮಿನಿಸ್ಟರ್ ಮತ್ತು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ.
ಇದು ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.